ಎಳ್ಳು ಬೆಲ್ಲ ತಿನ್ನಿ ಅಂದ್ರೆ ಏಕೆ? ಸಂಕ್ರಾಂತಿಗೆ ವಿಜ್ಞಾನ ಸಂಬಂಧ ಏನು? ಈ ಹಬ್ಬದ ನಿಜವಾದ ಅರ್ಥ ನಿಮಗೆ ಗೊತ್ತಿದೆಯಾ? ಮಕರ ಸಂಕ್ರಾಂತಿ ಹಬ್ಬ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿ, ಕಾಲ ಮತ್ತು ಜೀವನದ ನಡುವೆ ಆಳವಾದ ಸಂಬಂಧವಿದೆ. ಅಂತಹ ಪ್ರಕೃತಿಯ ಚಲನವಲನವನ್ನು ಆಧರಿಸಿದ ಅತ್ಯಂತ ಮಹತ್ವದ ಹಬ್ಬವೇ ಮಕರ ಸಂಕ್ರಾಂತಿ. ಸಂಕ್ರಮಣ ಎಂದರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಸಾಗುವಿಕೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ. ಈ ದಿನದಿಂದ ಸೂರ್ಯನು ಉತ್ತರದ ದಿಕ್ಕಿನಲ್ಲಿ ಸಂಚರಿಸಲು ಆರಂಭಿಸುವುದರಿಂದ ಇದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಸಂಕ್ರಮಣ ಹಬ್ಬ ನಡೆದು ಬಂದ ಬಗೆ. ವೇದಕಾಲದಿಂದಲೇ ಸೂರ್ಯನ ಚಲನೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಭಾರತೀಯರು ಸೂರ್ಯನನ್ನು ಕೇವಲ ಗ್ರಹವಾಗಿ ಅಲ್ಲ, ಜೀವನದ ಶಕ್ತಿಯ ಮೂಲವೆಂದು ಪೂಜಿಸಿದ್ದಾರೆ. ಕೃಷಿ ಆಧಾರಿತ ಸಮಾಜದಲ್ಲಿ ಬೆಳೆ ಕಟಾವು ಮುಗಿದು ಹೊಸ ಬೆಳೆಗಾಗಿ ಭೂಮಿ ಸಜ್ಜಾಗುವ ಸಮಯವೇ ಸಂಕ್ರಾಂತಿ. ಆದ್ದರಿಂದ ಈ ಹಬ್ಬವು ರೈತರ ಬದುಕಿಗೆ ನೇರವಾಗಿ ಸಂಬಂಧಿಸಿದೆ. ಸಂಕ್ರಮಣದ ಆಚರಣೆಯ ವಿಧಾನ. ಸಂಕ್ರಾಂತಿ ಹಬ್ಬವನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ 3 ದಿನಗಳ ಹಬ್ಬವಾಗಿ ಆಚರಿಸಲಾಗುತ್ತದೆ. ಮೊದಲ ದಿನ ಭೋಗಿ. ಹಳೆಯ ವಸ್ತುಗಳನ್ನು ಬಿಟ್ಟು ಹೊಸ ಜೀವನಕ್ಕೆ ಹೆಜ್ಜೆ ಇಡುವ ಸಂಕೇತವಾಗಿ ಭೋಗಿ ಬೆಂಕಿ ಹಚ್ಚಲಾಗುತ್ತದೆ. ಎರಡನೇ ದಿನ ಮಕರ ಸಂಕ್ರಾಂತಿ. ಬೆಳಿಗ್ಗೆ ಎದ್ದು ಎಳ್ಳು ಬೆಲ್ಲ ತಯಾರಿಸಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂದು ಹಂಚಿಕೊಳ್ಳಲಾಗುತ್ತದೆ. ಇದು ಸಿಹಿ ಮಾತು, ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂಕೇತ. ಮೂರನೇ ದಿನ ಕಾಣು. ಹೊಲ ಗದ್ದೆ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ. ರೈತ ಸಂಸ್ಕೃತಿಯ ಅತ್ಯಂತ ಸುಂದರ ಆಚರಣೆ ಇದು. ಸಂಕ್ರಮಣದ ಮಹತ್ವ. ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಅದು ಬದಲಾವಣೆಯ ಸಂಕೇತ. ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುವುದು, ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವುದು, ನಿರಾಶೆಯಿಂದ ಆಶಯತ್ತ ಮುನ್ನಡೆಯುವುದು, ಇವೆಲ್ಲದರ ಪ್ರತೀಕವೇ ಸಂಕ್ರಾಂತಿ. ಸಾಮಾಜಿಕವಾಗಿ ಇದು ಎಲ್ಲರನ್ನೂ ಒಂದಾಗಿಸುವ ಹಬ್ಬ. ಧನಿಕ ದರಿದ್ರ, ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಹಬ್ಬ ಆಚರಿಸುವುದು ಇದರ ಸೌಂದರ್ಯ. ಸಂಕ್ರಮಣ ಮತ್ತು ವಿಜ್ಞಾನ. ವಿಜ್ಞಾನ ದೃಷ್ಟಿಯಿಂದ ನೋಡಿದರೆ ಮಕರ ಸಂಕ್ರಾಂತಿ ಒಂದು ಖಗೋಳಶಾಸ್ತ್ರೀಯ ಘಟನೆ. ಈ ದಿನದಿಂದ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳಲು ಆರಂಭಿಸುತ್ತವೆ. ಇದರಿಂದ ಚಳಿ ಕಡಿಮೆಯಾಗುತ್ತದೆ, ಹವಾಮಾನ ಆರೋಗ್ಯಕರವಾಗುತ್ತದೆ. ಎಳ್ಳು, ಬೆಲ್ಲ, ಕಡಲೆ, ತುಪ್ಪ ಇತ್ಯಾದಿ ಆಹಾರಗಳು ದೇಹಕ್ಕೆ ಶಕ್ತಿ ನೀಡುವ ವೈಜ್ಞಾನಿಕ ಮಹತ್ವ ಹೊಂದಿವೆ. ಚಳಿಗಾಲದ ನಂತರ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಧಾರ್ಮಿಕ ಹಿನ್ನೆಲೆ. ಈ ಆಹಾರಗಳ ಅತ್ಯಂತ ಉಪಯುಕ್ತ. ಭೀಷ್ಮ ಪಿತಾಮಹರು ಉತ್ತರಾಯಣ ಆರಂಭವಾಗುವವರೆಗೂ ಇಚ್ಛಾಮರಣವನ್ನು ಕಾಯ್ದಿದ್ದರು ಎಂಬ ನಂಬಿಕೆ ಇದೆ. ಸೂರ್ಯ ದೇವರನ್ನು ಆರೋಗ್ಯ, ಆಯಸ್ಸು ಮತ್ತು ಶಕ್ತಿಯ ದೇವರಾಗಿ ಪೂಜಿಸಲಾಗುತ್ತದೆ. ಈ ದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಪೂಜೆ ಸಲ್ಲಿಸುವುದು ಶ್ರೇಷ್ಠವೆಂದು ಹೇಳಲಾಗಿದೆ. ಉಪಸಂಹಾರ. ಮಕರ ಸಂಕ್ರಾಂತಿ ನಮಗೆ ಹೇಳುವ ಸಂದೇಶ ಒಂದೇ: ಬದಲಾವಣೆ ಅನಿವಾರ್ಯ, ಆದರೆ ಅದು ಉತ್ತಮದತ್ತ ಇರಬೇಕು. ನಮ್ಮ ಬದುಕು ಕೂಡ ಸೂರ್ಯನ ಪಥದಂತೆ, ಕತ್ತಲಿನಿಂದ ಬೆಳಕಿನತ್ತ, ನಕಾರಾತ್ಮಕದಿಂದ ಸಕಾರಾತ್ಮಕದತ್ತ ಸಾಗಲಿ. ಇದೇ ಮಕರ ಸಂಕ್ರಾಂತಿಯ ನಿಜವಾದ ಅರ್ಥ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ಆಚರಣೆ ಹೆಚ್ಚು ಇಷ್ಟ? ಎಳ್ಳು ಬೆಲ್ಲ, ಭೋಗಿ, ಕಾಣು, ಗಾಳಿಪಟ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.